ಅಯ್ಯೋ ನೀನೇನಪ್ಪ ಅಂತ ಲಲಿತಾ ಮಹಲ್ ಬಿಟ್ಟು ಇಂಥ ಗೋಡನ್ನಲ್ಲಿದೆಯಾ? ಆ ವಿಷಯನ ಬಿಡಿ ಆಂಟಿ. ನೀವೇನಕ್ಕೆ ನನ್ನ ಪ್ಲಾನ್ ಸಕ್ಸಸ್ ಆಗಲ್ಲ ಅಂತ ಹೇಳಿದ್ರಿ, ಅದನ್ನ ಹೇಳಿ ಮೊದಲು. ಆ 3 ಜನ ಸೊಸೆಂದರಿಗೆ ನಮ್ಮ ಮೇಲೆ ಅನುಮಾನ ಬಂದಿದೆ. ಅದಕ್ಕೆ ನಮ್ಮನ್ನ ಇಲ್ಲಿಂದ ಕಳಿಸ್ಬೇಕು ಅನ್ನೋ ಉದ್ದೇಶದಿಂದ ನಮ್ಗೆ ಅವಮಾನ ಮಾಡ್ತಿದ್ದಾರೆ. ಇಂಥ ಅವಮಾನಗಳನ್ನ ಸಹಿಸ್ಕೊಂಡ್ರೆ ಮುಂದೆ ಸನ್ಮಾನ. ಅವ್ರ ಅಸ್ತ್ರಕ್ಕೆ ನಾನು ಬ್ರಹ್ಮಾಸ್ತ್ರನ ರೆಡಿ ಮಾಡ್ಕೊಂಡಿದ್ದೀನಿ. ಏನೇ ಆಗಲಿ ನಾನು ನನ್ನ ಮಗಳ ಮದುವೆ ಮಾಡೇನೆ ನಾನು ಇಲ್ಲಿಂದ ಹೋಗೋದು. ಆದರೆ ಇನ್ನು ನನ್ನ ಗಂಡ ನನ್ನ ಮಗಳಿಗೆ ಏನಾದರೂ ಮನಸ್ಸು ಚೇಂಜ್ ಆಗಿಬಿಟ್ರೆ, ಇಲ್ಲ ಅವ್ರ ಮನಸ್ಸು ಬದಲಾಯಿಸ್ಬಿಟ್ರೆ ನಾವಿಲ್ಲಿಂದ ಹೋಗಲೇಬೇಕಾಗುತ್ತೆಪ್ಪ. ಅದಕ್ಕೆ ಇವಾಗ ನಾನು ಏನು ಮಾಡಬೇಕು? ಅದೇ ಆದಷ್ಟು ಬೇಗ ಲೀಲಾ ಮತ್ತು ಏಜೆ ಮದುವೆ ಮಾಡಿಸ್ಬಿಟ್ರೆ ನನಗೆ ಟೆನ್ಷನ್ ಕಡಿಮೆ ಆಗುತ್ತೆ. ಸರಿ, ನಾನು ಮಂತ್ರ ಹೇಳಿ ತಾಳಿ ಕಟ್ಟಿಸ್ಬಿಡ್ತೀನಿ. ನೀವು ಇಮ್ಮಿಡಿಯೇಟ್ ಆಗಿ ಹೋಗಿ ಏಜೆಂಟ್ ಕರ್ಕೊಂಬನ್ನಿ. ಹಾಂ ಸರಿ ಸರಿ. ಏನಪ್ಪ ನಾನು ಏಜೆಂಟ್ ಕರ್ಕೊಂಡು ಬರಬೇಕಾ? ಅದಷ್ಟೊಂದು ಸುಲಭವಾದ ಮಾತೇನಪ್ಪ? ಗೊತ್ತು ತಾನೇ, ಮತ್ತೆ ಯಾಕೆ ಸುಮ್ಮನೆ ಟಾರ್ಚರ್ ಕೊಡ್ತೀರಾ? ಇಲ್ಲಿ ಕಣ್ ತಪ್ಪಿಸಿ ಆಡೋದಕ್ಕೆ ಇದೇನು ಕಣ್ಣ ಮುಚ್ಚಲೆ ಆಟ ಅಲ್ಲ. ಸಿಡಿಯೋ ಗುಂಡಿಗೆ ಎದೆ ತೋರಿಸಿ ನಿಲ್ಲೋ ಆಟ. ಗಾಳಿ ಬೀಳಬೇಕು ಅಂತಂದ್ರೆ ತಾಳ್ಮೆ ಇರಬೇಕು. ಸರಿಯಪ್ಪ, ಈಗ ನಾನು ಏನು ಮಾಡಬೇಕು? ಟೆನ್ಷನ್ ಬಿಟ್ಟು ಕೂಲಾಗಿರಿ. ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ನಿಮ್ಮ ಮಗಳು ಲೀಲಾ ಸಾರಿ ಕೌಸಲ್ಯ. ಪರ್ಫೆಕ್ಷನ್ ಸ್ಟೇಜ್ ಸೊಸೆ ಅಂದ್ರು ಅಂತ ಹೇಳ್ಕೊಂಡು ಓಡಾಡ್ತಿರಲ್ಲ, ಮಿನಿಮಮ್ ಒಂದು ಪನ್ನೀರ್ ಚಿಮ್ಸಕ್ಕೂ ಬರಲ್ವಾ ನಿಮ್ಗೆ? ನಿಮಗೆ ಹೆಲ್ಪ್ ಮಾಡ್ಲೇಬೇಕು ಅಂತ ಇದ್ರೆ ಈ ಗ್ಲಾಸ್ ಸ್ವಲ್ಪ ಇಟ್ಕೋತೀರಾ? BP ಶುಗರ್ ಬಂದಿರೋರು ಈಗ ಓಡಾಡೋದು, ನೀವ್ಯಾಕೆ ಓಡಾಡ್ತಿದ್ದೀರಾ? ವಾಕ್ ಮಾಡಿದ್ರೆ ಟೆನ್ಷನ್ ಕಮ್ಮಿ ಆಗುತ್ತೆ ಅಂತ ಡಾಕ್ಟರ್ ಹೇಳಿರ್ಬೇಕು, ಅದಕ್ಕೆ ಅಲ್ಲ ಅಕ್ಕ? ಟೆನ್ಷನ್ ಇಂದ ರಿಲೀಫ್ ಆಗ್ಲಿ ಅಂತ ಜೋಕ್ ಮಾಡಿದೆ, ನಗು ಬರ್ಲಿಲ್ವಾ? ಒಟ್ನಲ್ಲಿ ನಕ್ಕು ಸಾಕಾಗಿದೆ. ನೀನು ಈ ಥರ ಕಾಮಿಡಿ ಎಷ್ಟು ಸಲ ಮಾಡಿಲ್ಲ, ನನಗಂತೂ ಕೇಳಿ ಕೇಳಿ ಸಾಕಾಗಿದೆ. ಈಗ ವಿಷಯಕ್ಕೆ ಬರೋಣ. ಗೇಟಲ್ಲಿ ಏಜೆ ನಮಗೆ ಫೇಸ್ ಆಫ್ ಮಾಡಿದ್ರು, ಅದು ಅವರಿಂದಾನೆ. ಬಟ್ಟೆ ತಗೊಂಡು ಹೋಗ್ಬೇಕಾದ್ರೆ ನೀವು ಅದನ್ನ ಕಿತ್ಕೊಳಕ್ ಹೋದಾಗ ನಿಮಗೆ ಅಜ್ಜಿ ಕಡೆಯಿಂದ ಫೇಸ್ ಆಫ್ ಆಯ್ತು, ಅದು ಆ ಲೀಲನಿಂದ. ನಾವಿಬ್ರು ಸೇರ್ಕೊಂಡು ಅವಳಿಗೆ ಬಾದಾಮಿ ಹಾಲು ಕೊಟ್ಟು ಉರ್ಸಿ ಓಡ್ಸೋಣ ಅನ್ಕೊಂಡ್ರೆ ಕೌಸಲ್ಯ ನಮ್ಗೆ ಫೇಸ್ ಆಫ್ ಮಾಡಿ ಮುಂದೆ ಏನೂ ಅನ್ನೋ ಟೆನ್ಷನ್ ಕೊಟ್ಬಿಟ್ಟು ಹೋದ್ರು. ಅವ್ರಿಗೆ ಅವಮಾನ ಮಾಡಿ ಆಚೆ ಕಳ್ಸೋಣ ಅಂತ ಪ್ಲಾನ್ ಮಾಡ್ಕೊಂಡು ಅವ್ರು ಬರ್ತಿದ್ದ ಹಾಗೆ ಫೈರ್ ಮಾಡೋಣ ಅಂತ AK-47 ರೆಡಿ ಮಾಡ್ಕೊಂಡ್ರೆ ಅವರು ಮಿಸೈಲ್ನ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಒಟ್ನಲ್ಲಿ ನಾವು ಅಂದ್ಕೊಂಡಿದ್ಕಿಂತ ಒಂದು ಹೆಜ್ಜೆ ಮುಂದೆನೆ ಬಂದ್ಬಿಟ್ಟಿದ್ದಾರೆ. ಇದನ್ನೆಲ್ಲ ನೋಡ್ತಿದ್ರೆ ಸಿಚುವೇಶನ್ ಯಾಕೋ ತುಂಬಾ ಕ್ರಿಟಿಕಲ್ ಆಗೋ ತರ ಕಾಣ್ತಿದೆ ಅಕ್ಕ. ಇದೇ ಕಾರಣಕ್ಕೆ ನಾನು ಅವತ್ತು ಹೇಳಿದ್ದು, ಆ ಹೆಂಗಸು ಏನೋ ಉದ್ದೇಶ ಇಟ್ಕೊಂಡೇ ಬರ್ತಿದ್ದಾಳೆ ಅಂತ. ಇವತ್ತು ಅವಳ ಆಕ್ಟಿವಿಟೀಸು, ಆ ಲೀಲಾ ನಡ್ಕೋತಿರೋ ರೀತಿ ನೋಡಿದ್ರೆ ಅವ್ರ ಪ್ಲಾನು ತುಂಬಾ ದೊಡ್ಡದಾಗಿದೆ ಅಂತ ಅನ್ನಿಸ್ತಾ ಇದೆ. ಹೌದಕ್ಕ, ಅಮ್ಮ ಈ ಗೋಡನಲ್ಲಿ ಏನ್ ಮಾಡ್ತಿದ್ಯಾ? ಅದು 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 ಏನದು? ನಿನ್ನೆ ಕೇಳ್ತಿರೋದು. ಅಲ್ಲಿ ನೋಡಿದ್ರೆ ಟೆನ್ಷನ್ ಅಲ್ಲಿ ಯಾರನ್ನ ಹುಡ್ಕೊಂಡು ಬರ್ತಿದ್ದೆ, ಇಲ್ಲಿ ನೋಡಿದ್ರೆ ನಾನು ನೋಡಿ ಶಾಕ್ ಆಗಿ ನಿಂತಿದ್ಯಲ್ಲ. ಶಾಕ ನಾನಾ? ಇಲ್ಲ, ಅದು ವಾಶ್ರೂಮ್ ಹುಡ್ಕೊಂಡು ಬಂದೆ. ನಮ್ಮ ಜನನೇ ಹೀಗೆ ನೋಡು, ಅವ್ರಿಗೆ ಗೊತ್ತಿಲ್ಲದೆ ಹೋದ್ರು ಗೋ ದಟ್ ಸೈಡ್ ದಿಸ್ ಸೈಡ್ ಅಂತ ಹೇಳ್ಬಿಟ್ಟು ದಾರಿ ತಪ್ಪಿಸ್ಬಿಡ್ತಾರೆ. ಅಯ್ಯೋ, ವಾಶ್ರೂಮಿಗೆ ಹೋಗಿದ್ರೆ ನನಗೆ ಕೇಳ್ಬೋದಿತ್ತಾ? ನಾನು ನಿಂಗೆ ಕರ್ಕೊಂಡು ಹೋಗ್ತಿದ್ದೆ, ಅಲ್ಲೇ ಕೆಳಗಡೆನೇ ಇದೆ. ನಮ್ಮನ್ನ ನೋಡಿ
ಸೈಡ್ಗೆ ಹೋಗ್ತಾ ಇದ್ದವರು ಇವತ್ತು ನಮ್ಮ ಮುಂದೆ ನಿಂತ್ಕೊಂಡು ಇಷ್ಟು ಧೈರ್ಯವಾಗಿ ಕೆಲಸಗಳನ್ನ ಮಾಡ್ತಿದ್ದಾರೆ ಅಂದ್ರೆ ನಮಗ್ ಕಾಣದೇ ಇರೋ ಯಾವುದೋ ಒಂದು ಕೈ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದೆ. ಅವ್ರು ಯಾರಿರ್ಬೋದು? ಅಜ್ಜಿನ ಆಗಿರ್ಬೋದಾ? ಅಜ್ಜಿ ಈ ಮನೆ ದೇವ್ರಿದ್ದ ಹಾಗೆ. ಈ ಮನೆಯವ್ರೆಲ್ರಿಗೂ ಶ್ರೇಯಸ್ಸನ್ನ ಬಯಸೋ ಹಿರಿ ಜೀವ ಅದು. ಅವ್ರ ಬಗ್ಗೆ ಈ ರೀತಿ ನಮಗ್ ಕನ್ಸಲ್ಲೂ ಆಲೋಚನೆಗಳು ಬರಬಾರ್ದು. ಸಾರಿ ಅಕ್ಕ, ಏನೋ ಫ್ಲೋನಲ್ಲಿ ಬಂದ್ಬಿಡ್ತಷ್ಟೇ. ಅವ್ರ ಹಿಂದೆ ಯಾರ್ದೋ ಸಪೋರ್ಟ್ ಇದೆ. ಅದು ಯಾರು ಅಂತ ನಾವು ಕ್ರ್ಯಾಕ್ ಮಾಡಿ ಅವ್ರ ಪ್ಲಾನ್ ಏನೇ ಇದ್ರು ಅದನ್ನ ಬ್ರೇಕ್ ಮಾಡಿ ಅವ್ರನ್ನ ಮೊದಲು ಇಲ್ಲಿಂದ ಕಿಕ್ಔಟ್ ಮಾಡಬೇಕು. ನಮಗೆ ಅತ್ತೆ ಆಗಿ ಶ್ವೇತಾನೇ ಬರಬೇಕು. ಅದನ್ನ ತಡಿಯಕ್ ಬರೋರ್ಗೆ ನಾವ್ ಅಡ್ಗೋಡೆ ಆಗಿ ನಿಂತು ಈ ಮದ್ವೆನ ನೆರವೇರಿಸ್ಬೇಕು. ಇದ್ದಾರೆ ಅನ್ಸುತ್ತೆ. ಇಲ್ಲಿ ಯಾರಿದ್ದಾರೆ? ಯಾರು ಇಲ್ಲ. ನಾನೇನೋ ದಾರಿ ತಪ್ಪು ಬಂದೆ ಅಂದ್ರೆ ಎಲ್ಲರೂ ಬಂದ್ಬಿಡ್ತಾರಾ? ನಡಿಯಮ್ಮ ನಡಿ. ಇಲ್ಲಾಂದ್ರೆ ಸೌಂಡ್ ಹೇಗಮ್ಮ ಬರುತ್ತೆ? ತಡಿ ನೋಡ್ತೀನಿ. ಏಯ್, ಇದು ಗೋಡನ್ ಅಲ್ವೇನೆ, ಮೂರ್ದೋಗಿರೋದು ಪರ್ತೋಗಿರೋದೆಲ್ಲ ಇಲ್ಲಿ ತುಂಬಿರ್ತಾರೆ. ಗಿಲಿ ಬಂದು ಸೇರ್ಕೊಂಡಿರುತ್ತೆ. ನಡಿ ನೀನು. ನೀನ್ ಯಾಕೆ ಇಷ್ಟೊಂದು ಬಾಯ್ ಬಿಡ್ತಾ ಇದೀಯಾ? ಅಮ್ಮ, ಇಲ್ಲಿ ಅಂದ್ರೆ ಏನ್ ತಮಾಷೆ ಅನ್ಕೊಂಡಿದ್ಯಾ? ಅದ್ರ ಕೆಪಾಸಿಟಿ ನಿಂಗೇನೂ ಗೊತ್ತಿಲ್ಲ. ಡಕೋಟಾ ಎಕ್ಸ್ಪ್ರೆಸ್ ಪಿಕ್ಚರ್ ಅಲ್ಲಿ ಸುಂದರನ್ ಪಾಸ್ಪೋರ್ಟ್ ನ ಕಡ್ದ್ಬಿಟ್ಟು ದುಬೈಗೆ ಹೋಗೋ ಕನ್ಸೇ ಹಾಳು ಮಾಡ್ಬಿಡಿತ್ತು. ಅದು ಅಲ್ದೆ ಇದು ಮದ್ವೆ ಮನೆ. ಎಲ್ಲಾರು ಎಷ್ಟು ಕಾಸ್ಟ್ಲಿ ಸೀರೆ ತಂದಿರ್ತಾರೆ, ಕಡ್ದಾಕ್ಬಿಟ್ರೆ ಅದು ಬಿಡು. ಭಟ್ರು ಮಾಡಿರೋ ಅಡ್ಗೆ ಪಾತ್ರೆಗೆ ಜಂಪ್ ಮಾಡ್ಬಿಟ್ರೆ, ಫುಡ್ ಪಾಯ್ಸನ್ ಆಗ್ಬಿಟ್ರೆ ಏನ್ ಗತಿ? ನಮ್ಗೆ ಆಗ್ಬೇಕಮ್ಮ ಊರು ಸಾಬಾರಿ. ಸುಮ್ಮನೆ ನಡಿಯಮ್ಮ. ಅಮ್ಮ, ಒಂದ್ ತಪ್ಪನ್ನ ನಡೆಯೋದ್ ನೋಡಿ ಸುಮ್ನಿರೋದು ದೊಡ್ಡ ಅಪರಾಧ. ಪ್ರತಿಯೊಬ್ರು ನಮ್ಗೆ ಬೇಕು ಅಂತ ಹೇಳೋದ್ರಿಂದಾನೆ ನಮ್ಗೆ ಪರಿಸ್ಥಿತಿ ಬಂದಿರೋದು. ನಂಗೆ 5 ನಿಮಿಷ ಟೈಮ್ ಕೊಡು, ಅದಕ್ಕೆ ಗಲ್ ಶಿಕ್ಷೆ ಕೊಟ್ಟು ಬರ್ತೀನಿ. ಅಂತಿದ್ರೆ ಅದು ಅಲ್ಲೇನೆ ಇರುತ್ತೆ, ಎಲ್ಲೋ ಓಡೋಗಿರುತ್ತೆ. ಅಯ್ಯೋ, ವಾಶ್ರೂಮ್ ಎಲ್ಲಿದೆ ತೋರಿಸಿ ಬರ್ರಿ ಪ್ಲೀಸ್ ಬೇಗ.